ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಈ ಪುಡಿ ರೌಡಿಗಳ ಅಟ್ಟಹಾಸ ವಿಪರೀತವಾಗ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಬೆಂಗಳೂರು ಪೊಲೀಸರು ಮುಂದಾಗ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಈ ಡಿಜೆ ಹಳ್ಳಿಯಿಂದ ಹೊಸಕೋಟೆವರೆಗೂ ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ವೀಲಿಂಗ್ ಮಾಡಿ ತಲ್ವಾರನ್ನು ಝಳಪಿಸಿದಂತಹ ಪುಂಡರಿಗೆ ಈಗ ಖಾಕಿ ಬಿಸಿ ಮುಟ್ಟಿಸಿದೆ. ಡಿಜೆ ಹಳ್ಳಿಯಿಂದ ಹೊಸಕೋಟೆವರೆಗೂ ವೀಲಿಂಗ್ ಮಾಡ್ತಾ ಆಟಾಟೋಪ ಮೆರೆದಂತಹ 14 ಪುಂಡರ ಮೇಲೆ ರೌಡಿ ಶೀಟ್ ಓಪನ್ ಅನ್ನು ಮಾಡಲಾಗಿದೆ. 7 ಬೈಕುಗಳಲ್ಲಿ ಮಾರಕಾಸ್ತ್ರವನ್ನು ಹಿಡಿದು ವೀಲಿಂಗ್ ಮಾಡುತ್ತಾ ಪುಂಡಾಟ ಮೆರೆದಂತಹ ನಯೀಂ ಪಾಷಾ, ಅರಫತ್, ಸಾಹಿಲ್, ಅದ್ನಾನ್, ನಜ್ಮದ್ ಸೇರಿದಂತೆ 14 ಮಂದಿಯ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇದೀಗ 14 ಮಂದಿ ಮೇಲೆಯೂ ಕೂಡ ರೌಡಿ ಶೀಟ್ ಅನ್ನು ತೆರೆದಿದ್ದಾರೆ. ಡಿಜೆ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಓಪನ್ ಅನ್ನು ಮಾಡಲಾಗಿದೆ. ಆರೋಪಿಗಳ ಪೋಷಕರನ್ನು ಕರೆಸಿ ವಾರ್ನ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮುಚ್ಚಳಿಕೆಯನ್ನು ಬರೆಸಿಕೊಂಡು ಪೋಷಕರನ್ನು ಕಳುಹಿಸಿಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ ಗುರುವಾರ ಶಬೆ ಬರಾತ್ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಬಹಳಷ್ಟು ಜನ ಯುವಕರು ರಾತ್ರಿ ಸ್ಮಶಾನಕ್ಕೆ ಹೋಗಿ ಬರುವಂತ ಸಂದರ್ಭದಲ್ಲಿ ಅಷ್ಟು ಜನ ಗುಂಡು ಪೋಖರಿಗಳು ಬೈಕ್ನ ತಗೊಂಡು ನಮ್ಮ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಕಡೆಯಿಂದ ಎಣ್ಣೂರು ಕಡೆ ಹೋಗಿ ಅಲ್ಲಿಂದ ರಾಮಮೂರ್ತಿ ನಗರದಿಂದ ಕೆ ಆರ್ ಪುರಮಿಂದ ಹಾವಲಹಳ್ಳಿ ಅಲ್ಲಿಂದ ವಾಪಸ್ ಬರುವಂಥ ಸಂದರ್ಭದಲ್ಲಿ ಅದರಲ್ಲೊಂದು ಇಬ್ಬರು ಬೈಕ್ನಲ್ಲಿದ್ದರು, 2-3 ಜನ ಆ ಗುಂಪಲ್ಲಿ ಇದ್ದಂಥವ್ರು ಲಾಂಗ್ ತೊಗೊಂಡು ಆ ಲಾಂಗನ್ನು ಪಬ್ಲಿಕಲ್ಲಿ ಶೋ ಮಾಡಿಕೊಂಡು ವೀಲಿಂಗ್ ಮಾಡ್ತಾ ಇದ್ರು. ಅವರವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ಕೊಂಡಿದ್ರು. ಸೊ ಅದು ನಮಗೆ ಮಾಹಿತಿ ಬಂದ ಮೇರೆಗೆ ಆ ಇನ್ಸ್ಟಾಗ್ರಾಮ್ ಅಕೌಂಟ್ ಮುಖಾಂತರ ಹೋಗಿ ಅವ್ರು ಯಾರು ಅಂತ ಪತ್ತೆ ಹಚ್ಚಿ ಅವರ ಎಲ್ಲರನ್ನು ಅರೆಸ್ಟ್ ಮಾಡಿ ಮೊದಲು 11 ಜನನ ಅರೆಸ್ಟ್ ಮಾಡಿ 7 ಬೈಕನ್ನು ರಿಕವರಿ ಮಾಡಿದ್ದೀವಿ. ಇಂಡಿಯನ್ ಆರ್ಮ್ಸ್ ಆ್ಯಕ್ಟಲ್ಲಿ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಅವರು ಟೆರರ್ ಕ್ರಿಯೇಟ್ ಮಾಡ್ತಾ ಇದ್ರು ಅಂತ ಸ್ಟೇಜಲ್ಲಿ 11 ಜನ 7 ಬೈಕ್ನ ಮೊನ್ನೆ ಮತ್ತೆ 3 ಜನ ಮತ್ತೆ 4 ಬೈಕನ್ನು ಸೀಸ್ ಮಾಡಿ ಸೊ ಎಲ್ಲರನ್ನ ಪ್ರೊಡ್ಯೂಸ್ ಮಾಡಿ ನ್ಯಾಯಾಲಯದ ಮುಂದೆ ಅದರಲ್ಲಿ 4 ಜನನ ಮತ್ತೆ ಕಸ್ಟಡಿ, ಯಾರು ಕೈಯಲ್ಲಿ ಲಾಂಗ್ ಇತ್ತು ಅವರನ್ನು ಕಸ್ಟಡಿ ತಗೊಂಡಿದ್ದೀವಿ. ಎಲ್ಲ ಅಕ್ಯೂಸ್ಡ್ ಮೇಲೆ 11+3 ರೌಡಿ ಶೀಟ್ ಓಪನ್ ಮಾಡಿದ್ದೀವಿ. ಮತ್ತೆ ಅವ್ರ ತಂದೆ ತಾಯಿನ ಕರೆಸಿದ್ದೀವಿ, ಎಸ್ಪೆಷಲಿ ತಂದೆಯನ್ನ ಕರೆಸಿ ಸೊ ಅವರಿಗೆಲ್ಲ ಒಂದು ಬೈಂಡ್ ಓವರ್ ತಗೊಂಡು